ಪ್ರತಿ ವಾರ ಎಲ್ಲೆಲ್ಲೋ ಹೋಗಿ ಏನೇನೋ ತಿಂದು ಏನೇನೋ ಮಾಡಿ ವಿಡಿಯೋನ ಮಾಡ್ತಾ ಇದೆ, ಅದ್ರ ಬಗ್ಗೆ ರಿವ್ಯೂ ಹೇಳ್ತಾ ಇದೆ. ಸೊ ದಿಸ್ ವೀಕ್ ನಾನೇ ಕುಕ್ ಮಾಡ್ತೀನಿ ಬೈ ಯೂಸಿಂಗ್ ಚಾಟ್ ಜಿ ಪಿ ಟಿ. ಬನ್ನಿ ಕುಕ್ ಮಾಡೋಣ, ತಿನ್ನೋಣ. ಹರ್ಷ 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 ಅಂದ್ರೆ 99.99%. ಬನ್ನಿ ಗೈಸ್, ಚಾಟ್ ಜಿ ಪಿ ಟಿ ಹತ್ರ ರೆಸಿಪಿ ಕೇಳೋಣ. ಹೆಲೋ ಚಾಟ್ ಜಿ ಪಿ ಟಿ ಅಕ್ಕ, ಗುಡ್ ಈವ್ನಿಂಗ್. ನನಗೆ ಒಂದು ರೆಸಿಪಿ ಮಾಡೋದಕ್ಕೆ ನೀನು ಹೆಲ್ಪ್ ಬೇಕಾಗಿತ್ತು, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನಮಸ್ಕಾರ, ಖಂಡಿತವಾಗಿ ಸಹಾಯ ಮಾಡ್ತೀನಿ. ಯಾವ ರೆಸಿಪಿ ಬೇಕು ಅನ್ನೋದನ್ನ ಹೇಳಿ, ಹಾಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. Let me know what dish or recipe you have in mind. ಏನಿಲ್ಲ ಅಕ್ಕ, ನನ್ನ ಹತ್ರ ಒಂದಷ್ಟು ಫ್ಯೂ ಇಂಗ್ರೀಡಿಯೆಂಟ್ಸ್ ಇದೆ ಮನೆಯಲ್ಲಿ. ಅಂದರೆ ಅಷ್ಟು ಡ್ರೈ ಫ್ರೂಟ್ಸ್ ಐತೆ, ಬ್ರೆಡ್ ಇದೆ, ಪೀನಟ್ ಬಟರ್ ಇದೆ, ಪೀನಟ್ ಬಟರ್ ಇದೆ, ಆ್ಯಂಡ್ ಘೀ ಐತೆ, ಆ್ಯಂಡ್ ಇನ್ನೇನೈತೆ, ಹನಿ ಐತೆ. ಸೊ ನನಗೆ ಸ್ವಲ್ಪ ಒಂದು ಒಳ್ಳೆ ರೆಸಿಪಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀಯ. ಆದರೆ ನೀನು ಡ್ರೈ ಫ್ರೂಟ್ಸ್ನೆಲ್ಲ ಯೂಸ್ ಮಾಡಲೇಬೇಕು ಈ ರೆಸಿಪಿಲಿ, ಅಷ್ಟೇ. ಅವಶ್ಯ. ನೀವು ಹೇಳಿದ ಹೆಸರುಗಳನ್ನ ಬಳಸಿ ಒಂದು ಸಿಂಪಲ್ ಆದ್ರೆ ರುಚಿಕರವಾದ ಡಿಲೈಟ್ ಮಾಡೋಣ. ನಾವು ಬ್ರೆಡ್ ಸ್ಲೈಸಸ್ ತಗೊಳ್ಳಿ, ಅವ ಮೇಲೆ ಪೀನಟ್ ಬಟರ್ ಸ್ಪ್ರೆಡ್ ಮಾಡೋಣ. ಸ್ವಲ್ಪ ಘೀ ಮತ್ತು ಹನಿ ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ಸ್ವಲ್ಪ ಡ್ರಿಸಲ್ ಮಾಡಬಹುದು. ಹಾಗೆ ಡ್ರೈ ಫ್ರೂಟ್ಸ್, ಉದ್ದ ಬಾದಾಮಿ, ಕಾಜು, ಒಣ ದ್ರಾಕ್ಷಿಗಳನ್ನ ಮೇಲೆ ಫೈನಲಿ ಚಾಪ್ ಮಾಡಿ ಸ್ಪ್ರಿಂಕಲ್ ಮಾಡೋಣ. ಇದರಿಂದ ನಿಮಗೆ ಒಂದು ಕ್ವಿಕ್ ಎನರ್ಜಿ ಬೂಸ್ಟಿಂಗ್ ಸ್ನಾಕ್ ಸಿಗುತ್ತೆ. ಇದು ಕ್ವಿಕ್ ಐಡಿಯಾಗೆ ಒಂದು ರೆಸಿಪಿ. ಒಂದು ಬ್ರೆಡ್ ಸ್ಲೈಸ್ ಮೇಲೆ ಪೀನಟ್ ಬಟರ್ ಅಪ್ಲೈ ಮಾಡಿ, ಸ್ವಲ್ಪ ಘೀ ಮತ್ತು ಹನಿ ಮಿಕ್ಸ್ ಮಾಡಿ ಅದನ್ನ ಬ್ರೆಡ್ ಮೇಲೆ ಹಾಕಿ, ತಿಂದು ಡ್ರೈ ಫ್ರೂಟ್ಸ್ ಫೈನ್ ಆಗಿ ಚಾಪ್ ಮಾಡಿ ಮೇಲೆ ಸ್ಪ್ರಿಂಕಲ್ ಮಾಡಿ. ಇದು ಹೀಗೆ ಮಾಡಿದ್ರೆ ಟೇಸ್ಟಿ ಮತ್ತು ನ್ಯೂಟ್ರಿಷಿಯಸ್ ಸ್ನಾಕ್ ತಯಾರಾಗುತ್ತೆ. ಈ ಸ್ನ್ಯಾಕ್ಗೆ ಒಂದು ಟೈಟಲ್ ಕೊಡ್ತೀಯಾ ಅಕ್ಕ? ನಿಮ್ಮ ಸ್ನಾಕ್ಗೆ ಒಂದು ಟೈಟಲ್ ಕೊಡೋದಾದ್ರೆ ಡ್ರೈ ಫ್ರೂಟ್ ಡಿಲೈಟ್ ಟೋಸ್ಟ್ ಅಂತ ಅದೇನಾದ್ರೂ ಕರೀತಾರೆ. ಇದು ಸರಳವಾಗಿಯೂ ಇರುತ್ತೆ ಮತ್ತು ಸ್ನಾಕ್ ನ ಸಂಪೂರ್ಣವಾಗಿ ಡ್ರೈ ಫ್ರೂಟ್ಸ್ ಹೈಲೈಟ್ ಅಕ್ಕ ಹೋಲ್ಡ್ ಆನ್ ಒಂದು ನಿಮಿಷ. ಡ್ರೈ ಫ್ರೂಟ್ ಡಿಲೈಟ್ ಟೋಸ್ಟ್ ಅದು ಇಂಗ್ಲೀಷ್ ಆಯಿತು, ಕನ್ನಡದಲ್ಲಿ ಏನಾದರೂ ಒಂದು ಒಳ್ಳೆ ನೇಮ್ ಕೊಡ್ತೀಯಾ? ಸರಿ, ಖಂಡಿತ ಕನ್ನಡದಲ್ಲಿ ಒಂದು ಚೆನ್ನಾದ ಹೆಸರು ಕೊಡ್ತೀನಿ. ಈ ಸ್ನಾಕ್ಗೆ ಒಣಹಣ್ಣು ರುಚಿಯ ರೊಟ್ಟಿ ಅಂತಹದ್ದು ಹೆಸರಿಡಬಹುದು. ಈ ಸ್ನಾಕ್ ಓಕೆ ಗೈಸ್, ಬನ್ನಿ ಒಣಹಣ್ಣು ರುಚಿಯ ರೊಟ್ಟಿಯನ್ನು ಕುಕ್ ಮಾಡೋಣ. ಫಸ್ಟು ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ ತಗೋತಾ ಇದ್ದೀನಿ. ಲೆಟ್ಸ್ ಟೇಕ್ ಡೇಟ್ಸ್. ಮೂರು ಕಟ್ ಮಾಡ್ತೀನಿ. ಸೊ ಒಂದು 3 ತಗೊಂಡಿದ್ದೀನಿ ನಾನು. ಇಷ್ಟೆಷ್ಟೇ ಸ್ಲೈಸ್ ಮಾಡ್ಕೊತೀನಿ. ಸ್ವಲ್ಪ ಬಾದಾಮಿ ತಗೊಂತ ಇದ್ದೀನಿ, ಬಾದಾಮಿ ಕಟ್ ಮಾಡೋಣ. ಇದೆಲ್ಲ ಅದು ಹೇಳ್ತಲ್ಲ ಡ್ರಿಸಲ್ ಮಾಡಿ ಅಂತ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೆಳಗೋಯ್ತು ಡ್ರಿಸಲ್ ಮಾಡೋದಕ್ಕೆ. ಒಂದೇ ಒಂದು ಸಾಕು, ಇದು ತಿನ್ನಕ್ಕೆ ಬೇಜಾರು ಅಂಜೂರನ್ನ. ಸೊ ಅದಕ್ಕೆ ಒಂದೇ ಒಂದು ಹಾಕಂತೀನಿ. ವಾಲ್ನಟ್ ತಗೊಂತ ಇದ್ದೀನಿ, ವಾಲ್ನಟ್ ಕಟ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಬ್ರೆಡ್ ಮೇಲೆ ಸಾಕಾಯ್ತದ, ಇರೋದು ಅರ್ಧ ಅಡಿನೂ ಬರಲ್ಲ, ಎಕರೆಗಟ್ಟಲೆ ಅಷ್ಟು ಕಟ್ ಮಾಡ್ಕೊತ ಇದ್ದೀನಿ. ಸಾಕು ಡ್ರೈ ಫ್ರೂಟ್ಸು. ಬ್ರೆಡ್ ತಗೊಂತ ಇದ್ದೀನಿ. ಬ್ರೆಡ್ಡು ಸೈಡ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೈಡ್ ಕಟ್ ಮಾಡ್ಕೊತ ಇದ್ದೀನಿ ಬ್ರೆಡ್ಡು. ಸೊ ಇವಾಗ ಸ್ಟವ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಬನ್ನಿ ಫಸ್ಟ್ ಗೀ ಹಾಕೊಳ್ಳೋಣ ಸ್ವಲ್ಪ. ಎಕ್ಸ್ಟ್ರಾ ಇದಕ್ಕೆ ಸರ್ಕಸ್ ಮಾಡ್ಬೋದು, ಅಂದರೆ ಬಾಳೆನ ಹಾಕೊಬೋದು. ಸೊ ರೋಸ್ಟ್ ಆಯಿತು. ಆ ಸೈಡಲ್ಲಿರೋ ಚಿಕ್ಕ ಚಿಕ್ಕ ಪೀಸ್ನು ಎತ್ಕೊಂಬಿಡೋಣ, ಸ್ವಲ್ಪ ಡೆಕೋರೇಷನ್ ಮಾಡ್ಬೋದು ಅದರಲ್ಲಿ. ನಾವು ತಿನ್ನೋದಕ್ಕೆ ಏನು ಡೆಕೋರೇಷನ್ ಬೇಡ, ಬಟ್ ವೀಡಿಯೋಗೆ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೆ ಇದೆಲ್ಲ ಚಾಟ್ ಜಿ ಪಿ ಟಿ ಹೇಳಿದ್ದೆಲ್ಲ ನಾನು ಹಾಕಂತ ಇರೋದು. ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ. ಕೆಚಪ್ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ. ಸೊ ಅದಕ್ಕೆ ವೇಸ್ಟ್ ಮಾಡೋದು ಬೇಡ.
ಸಾಕು. ಸೊ ಇದು ರೋಸ್ಟ್ ಆಯಿತು, ಇದ್ರ ಪಾಡ್ಗಿದಿರಲಿ. ಬನ್ನಿ ಅಲ್ಲಿ ಕಟ್ ಮಾಡಿರೋದಕ್ಕೆ ಸ್ವಲ್ಪ ಪೀನಟ್ ಬಟರ್ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಫುಲ್ ಸೆಟ್ ಮಾಡಿಬಿಟ್ಟು ಬ್ಯಾಟಿಂಗ್ ಆಡೋಣ. ಫಸ್ಟು ಪೀನಟ್ ಬಟರ್ ಹಾಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ನ ಡ್ರಿಸಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿದ್ದೀನಿ ಪೀನಟ್ ಬಟರ್, ಜಾಸ್ತಿ ಹಾಕ್ಬಿಟ್ರೆ ಒಂಥರ ಆಗುತ್ತೆ. ಒಂದಷ್ಟು ಖರ್ಜೂರ ಹಾಕೊಳ್ಳೋಣ. ಹನಿ ಮಿಸ್ ಮಾಡ್ತಾಯಿದ್ದೀನಿ, ಬೇಡ, ಖರ್ಜೂರನೇ ಜಾಸ್ತಿ ಐತೆ. ಸೊ ಇದೇ ಸ್ವೀಟ್ನೆಸ್ ಕಾಪಾಡುತ್ತೆ ಅಂತ ಐ ಬಿಲೀವ್. ಯಾವುದಾದ್ರೂ ಒಂದು ಪ್ರೀಮಿಯಂ ಪ್ಲೇಟ್ ಕೊಡಿ. ಪ್ರೀಮಿಯಂ ಪ್ಲೇಟ್ ಅಲ್ಲ, ಅದು ಪ್ಲಾಸ್ಟಿಕ್ ಪ್ಲೇಟು. ಒಣ ಹಣ್ಣಿನ ರುಚಿಯ ರೊಟ್ಟಿ ಈಸ್ ರೆಡಿ. ಆಲ್ಮೋಸ್ಟ್ ವಿಲ್ ಡೆಕೋರೇಟ್. ಸೊ ಫಸ್ಟ್ ವಿಲ್ ಡೆಕೋರೇಟ್ ದಿಸ್. ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ಪಾಯ್ಲ್ ಮಾಡಬಾರ್ದು ವಿಡಿಯೋನ ಮಮ್ತಿ. ದಿಸ್ ಈಸ್ ನೈಸ್ ಅಂತ ಹೇಳ್ಬೇಕು ಅಷ್ಟೇ. ದಿಸ್ ಈಸ್ ಲೈಕ್ ಅ ನಾರ್ಮಲ್ ಸ್ಯಾಂಡ್ವಿಚ್ ಅಷ್ಟೇ, ಪೀನಟ್ ಬಟರ್ ಬ್ರೆಡ್ ಥರ ತಿಂತೀವಲ್ಲ ಆ ಥರ, ಬಟ್ ಎಕ್ಸ್ಟ್ರಾ ಗೀ ಐತೆ. ಪ್ಲಸ್ ಇನ್ನೊಂದು ಫ್ರೈ ಮಾಡಿದ್ನಲ್ಲ, ಅದನ್ನು ಕೆಚಪ್ಗೆ ಹಾಕೊಂಡು ತಿಂತಾ ಇದ್ದೀನಿ. ಓಕೆ, ಎಲ್ಲ ನಾರ್ಮಲ್ ಥರನೇ ಐತೆ, ಎಕ್ಸ್ಟ್ರಾ ಏನೂ ಇಲ್ಲ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಿದ್ದೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ನಮ್ಮ ಮನೆ.